ರಾಜ್ಯದಲ್ಲಿ ಕೋವಿಡ್ ಅಟ್ಟಹಾಸ, ಸೋಂಕಿತರ ಸಂಖ್ಯೆ ಹೆಚ್ಚು. ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ತಯಾರಿ. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವುದರ ಹಿನ್ನೆಲೆ ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತರಹದ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಿದೆ. 4 ಆಕ್ಸಿಜನ್ ಪ್ಲಾಂಟ್ರಿ ರನ್ನಿಂಗ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ತಾ ಇತ್ತು. ಆಕ್ಸಿಜನ್ ಪ್ಲಾಂಟ್ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಶುರುವಾಗಿದೆ. 120 ಆಕ್ಸಿಜನ್ ಸಿಲಿಂಡರ್ ರೀಫಿಲ್ ಮಾಡಲು ನಿರ್ಧಾರ. 100 ಕೋವಿಡ್ ಬೆಡ್ ಹೊಂದಿರುವಂತಹ ಆಸ್ಪತ್ರೆ. ಇನ್ನು ಕೋವಿಡ್ ಟೆಸ್ಟ್ ಮಾದರಿಗಳನ್ನು ಸಂಗ್ರಹಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುವಂತಹ ಜನರು ತಕ್ಷಣ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಇನ್ನು ಆತಂಕನೂ ಬೇಡ, ಗೊಂದಲಗಳು ಬೇಡ. ಈ ಹಿಂದೆ ಸಾವು ಅನ್ನೋದು ಸಾಮಾನ್ಯ ಆಗಿತ್ತಲ್ಲ, ಒಂಥರ ಆಧುನಿಕ ಅಸ್ಪೃಶ್ಯತರಾಗಿದ್ರಿ ನಾವೆಲ್ಲರೂ ಕೂಡ. ತಂದೆ ಸತ್ರ ತಂದೆಯ ಆ ಒಂದು ಪಾರ್ಥಿವ ಶರೀರವನ್ನು ಕೂಡ ಮುಟ್ಟೋದಕ್ಕೆ ಮಗ ಹೆದರ್ತಾ ಇದ್ದಂಥ ಕಾಲಘಟ್ಟ. ಆ ತರಹದ ತೀವ್ರತೆ ಏನಿಲ್ಲ. ಆತಂಕ ಬೇಡ, ಗೊಂದಲ ಬೇಡ. ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಹೇಳಿದೆ. ಸೊ ಕೋವಿಡ್ನ ಈ ಹಿಂದಿನ ತೀವ್ರತೆಯನ್ನು ಪಡೆದುಕೊಂಡಿಲ್ಲ ಈ ಬಾರಿ. ಹಾಗಾಗಿ ಏನಾದರೂ ಅದರ ಸಿಂಪ್ಟಮ್ಸ್, ಲಕ್ಷಣಗಳು ನಿಮಗೆ ಕಂಡು ಬಂದರೆ, ಮಕ್ಕಳಲ್ಲಾಗಿರಲಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ, ಇನ್ನು ವೃದ್ಧರಲ್ಲಿ, ಅದು ಅತ್ಯಂತ ವೇಗವಾಗಿ ಅದರ ತೀವ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅವರನ್ನು ಮಾತ್ರ ತುರ್ತಾಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕು. ಸಂಬಂಧಪಟ್ಟ ಹಾಗೆ ವೈದ್ಯರನ್ನು ಸಂಪರ್ಕ ಮಾಡಿಕೊಂಡು ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡು ಕೋವಿಡ್ ಖಾತ್ರಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇದೆ. ಇನ್ನು ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಹೃದಯಾಘಾತ ಆಗುತ್ತೆ, ಕೋವಿಡ್ ಬಂದರೆ ಆ ಹಿಂದಿನ ಆತಂಕ ಅವೆಲ್ಲವೂ ಬೇಡ. ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆ ಆ ಬಗ್ಗೆ ಒಂದು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದೆ. ಈ ಬಗ್ಗೆ ಆತಂಕ ಬೇಡ, ಒಂದಷ್ಟು ತಿಳುವಳಿಕೆಗಳು ಇರಲಿ ಎನ್ನುವಂತಹದ್ದು. ಇಡೀ ಪ್ರಪಂಚದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಮರುಕಳಿಸಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಅದ್ರ ಸಲುವಾಗಿ ನಾವು ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಎಚ್ಚರಿಸಿ ಸೆನ್ಸಿಟೈಸ್ ಮಾಡಿದ್ದೀವಿ. ಮತ್ತೆ ಆಕ್ಸಿಜನ್ ಸ್ಟಾಕ್ ಎಲ್ಲ ಚೆಕ್ ಮಾಡ್ಕೊತಾ ಇದೀವಿ. ಬೆಡ್ಸ್ ಕಾಯ್ದಿರಿಸಿದ್ದೀವಿ. ಯಾಕಂದ್ರೆ ನಮ್ಮ ಆಸ್ಪತ್ರೆ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಎಷ್ಟು ಬೆಡ್? ಐಸೋಲೇಷನ್ 10 ಇದೆ. ನಮ್ಮಲ್ಲಿ ICU ಬೆಡ್ಸ್ 10 ಇದೆ. ಅದನ್ನ ಕಾಯ್ದಿರಿಸಿದ್ದೀವಿ. ಜನಗಳಾಗಿರ್ಬೋದು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಸರ್ ಈಗ ರೂಪಾಂತರದಲ್ಲಿ ವಿಚಾರವಾಗಿ? ಇದು ನಮ್ಮ ಸಾಮಾನ್ಯವಾಗಿ ಗೊತ್ತಿರೋದೆ. ಮೊದಲು ಹೇಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ, ಆದ್ಮೇಲೆ ಪರ್ಸನಲ್ ಪ್ರೊಟೆಕ್ಷನ್ ಮಾಸ್ಕ್ ಅನ್ನು ಯೂಸ್ ಮಾಡೋದು, ಮತ್ತೆ ಸ್ಯಾನಿಟೈಸರ್ ನ ಯೂಸ್ ಮಾಡೋದು ಎಲ್ರಿಗೂ ಗೊತ್ತೇ ಇರೋದು. ನಾವು ಫೇಸ್ ಮಾಡಿದ್ವಿ. ಈಗ ಅದೇ ತರ ನಾವು ಮಾಡ್ತೀವಿ. ಇನ್ನು ನಮಗೆ ಯಾವುದೇ ಆದೇಶ ಬಂದಿಲ್ಲ. ಈಗ ಆದೇಶ ಬಂದಿದ ತಕ್ಷಣ ಶುರು ಮಾಡ್ತೀವಿ. ಸರ್, ಎಷ್ಟು ಪ್ರಮಾಣದಲ್ಲಿ ಅಟ್ ಎ ಟೈಮ್ ಎಷ್ಟು ಪ್ರಮಾಣದಲ್ಲಿ ರೋಗಿಗಳು ಬಂದ್ರೆ ಇಲ್ಲಿ ಸೌಲಭ್ಯ ಒದಗಿಸೋ ಇದಿದೆ ಸರ್? ನಮಗೆ 100 ಬೆಡ್ ಇದೆ. ನಮ್ದು ಆಕ್ಸಿಜನ್ ಲೈನ್ ವಿತ್ 100 ಕೆಪಾಸಿಟಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.